ಬೇಲೂರಿನಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ಸಂಪೂರ್ಣವಾಗಿ ಹಾಳಾಗಿರುವ ಉದ್ಯಾನವನಕ್ಕೆ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಭೇಟಿ ನೀಡಿ ಪರಿಶೀಲಿಸಿದರು. ಪಟ್ಟಣದ ಜೂನಿಯರ್ ಕಾಲೇಜ್ ಪಕ್ಕದಲ್ಲಿರುವ ಹೈಟೆಕ್ ಮಾದರಿಯ ಉದ್ಯಾನವನ ಮೂಲಭೂತ ಸೌಕರ್ಯ ಇಲ್ಲದೆ ಹಾಳಾಗಿದ್ದು, ಸ್ಥಳೀಯರ ಆಕ್ರೋಶದ ಹಿನ್ನೆಲೆಯಲ್ಲಿ ಉದ್ಯಾನವನಕ್ಕೆ ಭೇಟಿ ನೀಡಿ ಅವರು ಸ್ಥಳ ಪರಿಶೀಲಿಸಿದರು. ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, 2015 ಹಾಗೂ 16ನೇ ಸಾಲಿನಲ್ಲಿ ಸುಮಾರು 25 ಲಕ್ಷ ವೆಚ್ಚದಲ್ಲಿ ಹೈಟೆಕ್ ಮಾದರಿಯಲ್ಲಿ ಪುರಸಭೆ ವತಿಯಿಂದ ಅಭಿವೃದ್ಧಿಪಡಿಸಲಾಯಿತು. ಆದರೆ ಇದನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಟ್ಟುಕೊಳ್ಳದೆ ಹಾಳಾಗಿದೆ. ಒಂದು ಕಾರ್ಯಕ್ರಮ ಆಯೋಜನೆಗಾಗಿ ಲಕ್ಷಾಂತರ ವೆಚ್ಚ ಮಾಡಿ ನಿರ್ಮಾಣ ಮಾಡಿದಂತಹ ತಡೆಗೋಡೆಗಳನ್ನು ಸಂಪೂರ್ಣವಾಗಿ ಮುರಿದು ಹಾಕಿ ಹಾಳಾಗಿರುವುದು ನಿಜಕ್ಕೂ ಬೇಸರದ ಸಂಗತಿ. ಇದು ಸಾರ್ವಜನಿಕರ ಸ್ವತ್ತು. ಇದನ್ನು ಸಾರ್ವಜನಿಕರೇ ಈ ರೀತಿ ಹಾಳು ಮಾಡಿದರೆ ಅಭಿವೃದ್ಧಿಪಡಿಸುವುದಾದರೂ ಹೇಗೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ಕೂಡಲೇ ಸಭೆ ಕರೆದು ಇದನ್ನು ಅಭಿವೃದ್ಧಿಪಡಿಸಲಾಗುವುದು. ಅಲ್ಲದೆ ಇದರ ಪುನಶ್ಚೇತನಗೊಂಡ ನಂತರ ಸಿಸಿ ಕ್ಯಾಮೆರಾ ಅಳವಡಿಕೆ ಹಾಗೂ ಸಾರ್ವಜನಿಕರಿಗೆ, ಹಿರಿಯ ನಾಗರಿಕರಿಗೆ ಉಪಯೋಗಿಸಲು ಅವಕಾಶ ಕಲ್ಪಿಸಲಾಗುತ್ತೆ ಎಂದರು. ಪುರಸಭೆ ಮಾಜಿ ಸದಸ್ಯ ಜುಬೇರ್ ಅಹಮದ್ ಹಾಗೂ ಸದಸ್ಯ ಜಗದೀಶ್ ಅವರು ಮಾತನಾಡಿ, ಉದ್ಯಾನವನ ಅಭಿವೃದ್ಧಿ ಯೋಜನೆಯಲ್ಲಿ ಸುಮಾರು 25 ಲಕ್ಷ ವೆಚ್ಚದಲ್ಲಿ ನೂತನವಾಗಿ ಅಭಿವೃದ್ಧಿ ಮಾಡಲಾಗಿತ್ತು. ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಹಾಳಾಗಿದೆ. ಕೂಡಲೇ ಪುರಸಭೆ ಅಧ್ಯಕ್ಷ ಅಶೋಕ್ ಅವರು ಇದರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಹೈಸ್ಕೂಲ್ ಫೀಲ್ಡ್ ಪಕ್ಕದಲ್ಲಿರ್ತಕ್ಕಂಥ ಪಾರ್ಕು ವಿಚಾರಣೆಯಾಗಿ ನಾವು ವೀಕ್ಷಣೆ ಮಾಡಲು ಜಗದೀಶ್ ಅವರು ಹಾಗೂ ನಮ್ಮ ಮಾಜಿ ಸದಸ್ಯರಾದಂಥ ಜುಬೇರ್ ಅಹಮದ್ರು, ಕ್ರೀಡಾಪಟು ಜೀವನ್ ಅವರು ಎಲ್ಲ ಇಲ್ಲೇ ಬಂದಿದ್ವಿ. ಹಾಗೆ ನೋಡ್ಕೊಂಡು ಹೋಗಿ ಇದ್ರ ಬಗ್ಗೆ ಏನು ವಿಚಾರ ವಿನಿಮಯ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಜುಬೇರ್ ಅಹಮದ್ ಕಾಲದಲ್ಲಿ ಆದಂಥ ಒಂದು ಪಾರ್ಕ್ ನಿರ್ಮಾಣ ಇದು. ಈ ಪಾರ್ಕು ಈ ದಸರಾ ದರ್ಬಾರ್ ಮಾಡಬೇಕಾದ್ರೆ ನೋಡಿ, ಈ ಪಾರ್ಕಿನ ವ್ಯವಸ್ಥೆನ ಎಲ್ಲ ಪೂರ್ತಿ ಹಾಳು ಮಾಡಿ ಮುರಿದಾಕಿ ಎಂಥ ಗೇಜ್ ಇರ್ತಕ್ಕಂಥ ಕಾಂಪೌಂಡ್ ಥರ ಇದನ್ನ ಏನು ಗೇಟು ಇವನ್ನೆಲ್ಲ ಮಾಡಿದ್ದೀವಿ, ಅದನ್ನೆಲ್ಲನೂ ಮುರಿದಾಕ್ತಿದ್ದಾರೆ. ಅದೇ ರೀತಿ ಇದೊಂದು ನೀರಿನ ಟ್ಯಾಂಕ್ ಇತ್ತು, ಓವರ್ ಟ್ಯಾಂಕ್ ನೀರಿಂದು ಬಿದ್ದು ಇಲ್ಲಿ ಪೂರ್ತಿ ಪಾರ್ಕ್ ಹಾಳಾಗೋಗಿದೆ. ಈಗ ಜುಬೇರ್ ಅಹಮದ್ರವರ ಒಂದು ಕೋರಿಕೆಯಂತೆ ಈ ಪಾರ್ಕನ್ನು ನಾವು ಅಭಿವೃದ್ಧಿಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರ ಒಂದು ಮನವಿ ಇದೆ. ಅದಕ್ಕೋಸ್ಕರ ಇಲ್ಲಿ ಬಂದು ನಾವು ಈ ಜಾಗನ ನೋಡಿ ಬೇಲೂರು ಪುರಸಭೆ ವತಿಯಿಂದ ಅಭಿವೃದ್ಧಿಪಡಿಸಿ ಇಲ್ಲೇನಾದರೂ ಸಾಧ್ಯವಾದರೆ ಒಂದು ಈಜುಕೊಳನೂ ಸಹ ಮಾಡಬೇಕು ಅಂತ ಹೇಳಿ ನಾವು ಇನ್ನೂ ಕೆಲವು ಸದಸ್ಯರುಗಳನ್ನೆಲ್ಲ ಒಳಗೊಂಡಂತೆ ಮೀಟಿಂಗಲ್ಲಿ ನಾವು ರೆಜುಲೇಷನ್ ಮಾಡಿ ನಂತರ ನಾವು ನಿಮಗೆ ಏನು ವಿಚಾರ ವಿನಿಮಯನ ತಮಗೆ ತಿಳಿಸ್ತೇವೆ. ಅಭಿವೃದ್ಧಿಪಡಿಸ್ಬೇಕು ಅಂತ ಹೇಳಿ ನಾವು ಬಂದಿರೋದು. ಜುಬೇರ್ ಅಹಮದ್ ಅವರು ಹೇಳಿರೋದು ಇದೇ ವಿಚಾರವಾಗಿ ಬೇಲೂರು ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ಪಾರ್ಕನ್ನ ಅಭಿವೃದ್ಧಿಪಡಿಸಿ ತಮ್ಮ ಅವಧಿಲಿ ಅಂತ ಹೇಳಿ ಕೇಳಿದಾಗ ನಾವು ಜಯಣ್ಣ ಅವರು ಬಂದು ನೋಡಿ, ಹಿರಿಯ ನಾಗರಿಕೆ ಕೂರುವ ವ್ಯವಸ್ಥೆ ಇರ್ಬೋದು, ಅವರಿಗೆ ವಾಕ್ ಮಾಡುವ ವ್ಯವಸ್ಥೆ ಮಾಡ್ತೀನಿ. ಯಾಕೆಂದರೆ ಇಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ದಯಮಾಡಿ ಇದನ್ನು ಪುನಶ್ಚೇತನ ಮಾಡಿ ಮಹಿಳಾ ಶೌಚಾಲಯ ಅಂತಲೇ ಇದೆ, ರೋಡೆಲ್ಲ ಹಾಕಿದ್ದಾರೆ. ಆ ಕಡೆ ಒಂದು ಜೆಂಟ್ಸ್ ಗಂಡಸರ ಶೌಚಾಲಯ ಹೋಗ್ತೀನಿ. ದಯಮಾಡಿ ಇದನ್ನು ಪುನಶ್ಚೇತನ ಮಾಡಿ ಈ ಪಾರ್ಕಿಗೆ ನನಗನ್ಸರ ಪ್ರಕಾರ ಒಂದು 10 ಲಕ್ಷ ಆಗಲ್ಲ ಅನ್ನಂಗಿದೆ. ಒಂದು 15 ಲಕ್ಷ ರೂಪಾಯಿ ಹಾಕಿದ್ರೆ ಉದಯ ಭಾಗದಲ್ಲಿದೆ. ಈ ಮುದುಕರು ಒಂದು 65-75 ವರ್ಷ ಮುದುಕರು ಮತ್ತು ಮಹಿಳೆಯರು ಮತ್ತು ಹುಡುಗರುಗಳು, ಪುಟಾಣಿ ಮಕ್ಕಳುಗಳೆಲ್ಲ ಬಂದು ಆಟ ಆಡುವಂಥ ಒಂದು ಒಳ್ಳೆ ಜಾಗ, ವಾತಾವರಣ ನಿರ್ಮಾಣ ಆಗತ್ತಿಲ್ಲ. ದಯಮಾಡಿ ಇದನ್ನು ಪುನಶ್ಚೇತನ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಅಧ್ಯಕ್ಷನ ಕೇಳ್ಕೊತೀನಿ. ಈ ಒಂದು ಸಂದರ್ಭ ಆ ಗೇಟ್ಗಳು ನೋಡಿದ್ರೆ 20 mm ಗೇಟ್ ಇದೆ, ಅದನ್ನೇ ಮುರಿದಾಕಿದ್ದಾರೆ ಅಂದರೆ ಜನಗಳು ದಯಮಾಡಿ ನೋಡಿ. 2014-15ರಲ್ಲಿ ಉದ್ಯಾನವನ ಅಭಿವೃದ್ಧಿ ಅಂತ ಪುರಸಭೆ ವತಿಯಿಂದ 25 ಲಕ್ಷ ರೂಪಾಯಿ ಫಂಡ್ ಇತ್ತು. ಆವಾಗ ನಾವೇನು ಮಾಡಿದ್ವಿ, ನಾನು ಆ ಅವಧಿಯಲ್ಲಿ 2013ರಲ್ಲಿ 18ನೇ ವಾರ್ಡಿನ ಸದಸ್ಯ ಆಗಿದ್ದೆ. ಎಲ್ಲ ಸದಸ್ಯರುಗಳು, ಅಧ್ಯಕ್ಷರುಗಳನ್ನು ನಾನು ಒಂದು ರಿಕ್ವೆಸ್ಟ್ ಮಾಡಿ ಎಲ್ಲರನ್ನೂ ದಯವಿಟ್ಟು ಅಲ್ಲಿ ಇಲ್ಲಿ ಅಭಿವೃದ್ಧಿ ಮಾಡೋಕ್ಕಿಂತನೂ ಬೇಲೂರು ಮೈದಾನದ ಪಕ್ಕದಲ್ಲೇ ಒಂದು ಜಾಗ ಇದೆ, ಇಲ್ಲಿ ಹಾಳು ಬಿದ್ದಿದೆ, ಇಲ್ಲಿ ತುಂಬ ಗಲೀಜು ನಡೀತಿದೆ, ಇಲ್ಲ ಸಲ್ಲದ ಚಟುವಟಿಕೆಗಳು ನಡೀತಿದೆ. ಕಾಲೇಜು ಸುತ್ತಮುತ್ತಲು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಸ್ಪೋರ್ಟ್ಸ್, ಇದಕ್ಕೊಂದು ಈ ಜಾಗನ ನಾವು ಏನಾದರೂ ಮಾಡಿ ದಯವಿಟ್ಟು ಇಲ್ಲಿ ನಮಗೆ ಮಾಡಿಕೊಡಿ ಅಂದಾಗ ಅಂದಿನ ಅಧ್ಯಕ್ಷರು ಎಂ.ಆರ್. ವೆಂಕಟೇಶ್ ಆಗಿರ್ಬೋದು, ಶ್ರೀನಿಧಿಯವರು ಆಗಿರ್ಬೋದು, ಎಲ್ಲ ನಮಗೆ ಬೆಂಬಲ ಕೊಟ್ಟು ಇದಕ್ಕೆ ಅಭಿವೃದ್ಧಿ ಹೆಚ್ಚು ಕಮ್ಮಿ 25 ಲಕ್ಷ ರೂಪಾಯಿ ಒಳ್ಳೆ ಪಾರ್ಕನ್ನು ನಾವು ನಿರ್ಮಿಸಿದ್ದು. ಈಗ ಕಾರಣಾಂತರದಿಂದ ಅದು ಹಾಳು ಬಿದ್ದಿದೆ.
ಅದಕ್ಕೆ ಅಧ್ಯಕ್ಷರ ಕೈಲಿ ನಾವು ಮನವಿ ಮಾಡ್ಕೊಂಡು ದಯಮಾಡಿ ನಿಮ್ಮ ಅವಧಿಯಲ್ಲಿ ಇದೊಂದು ಪಾರ್ಕ್ನ ನಮಗೆ ಉದ್ಯಾನವನ್ನು ಉಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದೀವಿ, ಭರವಸೆ.